ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕಮ್ಮಿ ಇದು ಫ್ರೀ ಮಾಡಿಸ್ಕೊಡ್ಬೇಕು. ಮತ್ತೆ ಬಡವ್ರ ಮಕ್ಳು ಎಷ್ಟು ಜನ ಇರ್ತಾರೆ, ಅದನ್ನೆಲ್ಲ ನೀವು ಮಾಡಿಸ್ಕೊಡ್ತೀರಾ, ಇದನ್ನ ಮಾತ್ರ ಮಾಡಬೇಕು ಅಂತ ಏನಕ್ಕೆ ನೀವು ನಿರ್ಧಾರ ತಗೋಬೇಕು? ಈಗ MP MLA ಅವರು ಸಂಬಳ ಜಾಸ್ತಿ ಮಾಡಿಕೊಡ್ತಾರೆ. ಅವ್ರಿಗೆ ಸಂಬಳ ಆದ್ರೆ ನೋಡ್ರಿ, ಇವತ್ತು ನಾವು ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನಮ್ಗೆ ಅದೇ 11,000 ಸಂಬಳ, 8 ಅವರ್ ಕೆಲಸ. ಅದೇ ಇನ್ನ 8 ಅವರ್ ಕೆಲ್ಸಕ್ಕೂ 25,000 ಸಂಬಳ. ಅದನ್ನೆಲ್ಲ ಈ ಸರ್ಕಾರನೇ ಮಾಡ್ಕೊಡೋದು, ಬೇರೆ ಯಾರು ಮಾಡಲ್ಲ. ಎಷ್ಟು ಹೊರೆ ಆಗುತ್ತೆ? ಈಗ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಇದೆ, ಫ್ರೀ ಟಿಕೆಟ್ ಇಲ್ಲಿ ಕೊಟ್ಬಿಟ್ಟು MRP ಅಲ್ಲಿ ಅದನ್ನೇ ಜಾಸ್ತಿ ಮಾಡಿಟ್ಟಿದ್ದಾರೆ. ಅದೇ ಬಡವ್ರ ಮನೇಲಿ ಇದು ಗಂಡಸರು ಕುಡ್ಬಿಟ್ಟು ಬಂದು ಜಗಳ ಆಡ್ತಾರೆ. ಅದನ್ನ ಯಾಕೆ ಮಾಡ್ಬೇಕು? ಅದನ್ನು ಸ್ಟಾಪ್ ಮಾಡ್ಬೋದಲ್ಲ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಇನ್ನ 3 ವರ್ಷ ಇರುತ್ತಾರೆ. ಇನ್ನ 3 ವರ್ಷ ಯಾರು ಬದುಕಿರ್ತಾರೋ ಬದುಕಿರಲ್ವ, ಆಮೇಲೆ ನೋಡೋಣ ಬಿಡಿ ಸರ್. ಏನ್ ಹೇಳ್ತೀರಿ? ದರ ಏರಿಕೆ ಆಗಿದೆ, ನಿಮ್ ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಿದೆ, ದರ ಏರಿಕೆ ಆಗಿದೆ, ಎಲ್ಲಾ ತರನು ಕಷ್ಟ ಇದೆ. ಏನಿಲ್ಲಪ್ಪ, ಬಸ್ಗಳು ಫ್ರೀ ಬಿಡೋದು ಯಾಕೆ, ಮತ್ತೆ ಜಾಸ್ತಿ ಮಾಡೋದಕ್ಕೆ? ಇವಾಗ ತಲೆನೋವು ತಗೊಳಪ್ಪ. ಇನ್ನು ಕರೆಂಟ್ ಬಿಲ್ ಬಿಟ್ಟಿದ್ರೆ ಸಂತೋಷ, ಫ್ರೀ. ಬಡವ್ರು ಇರ್ತಾರೆ ತುಂಬ, ಅದು ಸಂತೋಷ. ಇದಕ್ಕೆಲ್ಲ ಏನು ಬಿಡಬೇಕು? ಅದಕ್ಕೆ ಫ್ರೀ ದೇಶ ರಾಡ್ ಮಾಡವ್ರೆ. ಮತ್ತೆ ಏನು ಮಾಡ, ಇದೇ ಸ್ವಲ್ಪ ಕಡಿಮೆ ಮಾಡಿದ್ರೆ ಫ್ರೀ ಬಿಟ್ಟಂಗೆ ಆಗುತ್ತಲ್ಲ. ರೇಟ್ ಜಾಸ್ತಿ ಮಾಡಿರೋದು ನಾವು ಒಪ್ಕೊಳ್ಳೋದಿಲ್ಲ. ಅಷ್ಟೇ, ಒಪ್ಕೊಳ್ಳಲ್ಲ ಜಾಸ್ತಿ ಮಾಡಿದ್ಕೆ. ಫ್ರೀ ಬಿಡ್ದಾದ್ರೂ ಪರವಾಗಿಲ್ಲ ಅಷ್ಟೇ.